ಪ್ರಿಯ ಸ್ನೇಹಿತರೆ ನಮಸ್ಕಾರ. ಒಬ್ಬ ಪುರುಷ ದುರ್ಬಲ ಮನಸ್ಥಿತಿ ಉಳ್ಳವನಾಗಿ ಅವನು ಕಂಗಾಲಾಗಿ ಕೂತಿರುವಾಗ ಆ ಮನಸ್ಸನ್ನು ಬಲಿಷ್ಠವಾಗಿರ್ತಕ್ಕಂಥ ಶಕ್ತಿ ಮತ್ತು ತಾಕತ್ತು ಇರತಕ್ಕಂಥದ್ದು ಹೆಣ್ಣಿಗೆ ಮಾತ್ರ. ಅದು ತಾಯಿಯಾಗಿರ್ಬೋದು ಅಥವಾ ಅವನ ಪ್ರಾಣ ಸಖಿಯಾಗಿರ್ಬೋದು. ಒಟ್ಟಾರೆ ಅವನು ಯಾವಾಗೆಲ್ಲ ಮನಸ್ಸನ್ನು ಕೆಡಿಸ್ಕೊಂಡು ಮುಂದೆ ಸಾಗಲಿಕ್ಕೆ ಆಗದೇ ನನ್ನಿಂದ ಆಗ್ದು ಐ ಕಾಂಟ್ ಮೂವ್ ಅಂತ ಅಂದಾಗಲೆಲ್ಲ ನೆರವಿಗೆ ಬರ್ತಕ್ಕಂಥದ್ದು ಆ ಸ್ತ್ರೀಗಳು ಮಾತ್ರ. ಯಾವಾಗ ತಾಯಿ ಅಥವಾ ಅವನ ಸಂಗಾತಿ ನಾವಿದ್ದೀವಿ, ನೀವು ಮುಂದೆ ಸಾಗಿ ಅದೇನಾಗ್ತದೆ ನೋಡ್ಬಿಡೋಣ, ನೀವು ಮಾಡ್ತೀರಾ, ನಿಮ್ಮ ಹತ್ರ ಆ ಶಕ್ತಿ ಇದೆ, ಯುಕ್ತಿ ಇದೆ ಅಂತ ಬೆನ್ತಟ್ಟಿ ಹಿಂದೆ ನಿಂತಾಗ ಖಂಡಿತ ಆ ಬೆಟ್ಟದಷ್ಟು ಆತ್ಮವಿಶ್ವಾಸ ಮತ್ತೆ ಮರಳಿ ಪಡ್ಕೊಂಡು ಆ ಕೆಲಸ ಮತ್ತು ಆ ಗುರಿಯತ್ತ ಸಾಗುವ ಒಂದು ಮನಸ್ಥಿತಿ ಆ ಪುರುಷನಲ್ಲಿ ಬಂದುಬಿಡ್ತಾರೆ. ಪ್ರಿಯ ಸ್ನೇಹಿತರೆ, ಯಾವತ್ತೂ ಒಂಟಿ ಜೀವನ, ಯಾವಾಗಲೂ ಮನಸ್ಸು ವಿಫಲವಾದಾಗ ಬೇರೆ ಯೋಚನೆಗಳು ತಲೆಯಲ್ಲಿ ಬರದೇನೆ ಕೂತಿರ್ತಕ್ಕಂಥ ವ್ಯಕ್ತಿಗೆ ನೆರವಾಗ್ತಕ್ಕಂಥದ್ದು ಮಹಿಳೆಯರು ಮತ್ತು ಅವರ ಆತ್ಮ ಸಂಗಾತಿಗಳು ಮಾತ್ರ. ಅದರಲ್ಲಿ ಯಾರ್ಯಾರು ನೆರವಾಗ್ತಾರನ್ನೋದು, ಸ್ನೇಹಿತರು ಬರ್ತಾರನ್ನೋದು, ಇವೆಲ್ಲವೂ ನಮ್ಮ ಹತ್ರ ಹಣ, ಅಂತಸ್ತು, ಮೋಜು, ಮಸ್ತಿ, ಖರ್ಚುಗಳನ್ನು ಮಾಡ್ಕೊಂಡು ಒಂದು ಫ್ಯಾಂಟಸಿ ಲೈಫನ್ನು ನಾವು ನಡೆಸ್ತಾ ಇದ್ದಾಗ ಮಾತ್ರ ಬರ್ತಾರೆ. ಯಾವಾಗ ನಮ್ಮ ಹತ್ರ ಫ್ಯಾಂಟಸಿ ಅನ್ನೋದು ಕಡಿಮೆಯಾಗಿ ಮನಿ ಅನ್ನೋದು ಮಸಣ ಸೇರಿದಾಗ ನಮ್ಮ ಹಿಂದೆ ಧೈರ್ಯ ಕೊಡಲಿಕ್ಕೆ ಇರತಕ್ಕಂಥವರು ಒಬ್ಬ ತಾಯಿ ಆಗಿರ್ಬೋದು, ಇಲ್ಲಾಂದರೆ ಆ ಹೆಂಡತಿ ಕೂಡ ಅನ್ನೋದು ಯಾವತ್ತೂ ಮರಿಬಾರ್ದು. ಸೊ ಹಾಗಾದರೆ ನಾವು ಯಾವತ್ತೂ ವಿಫಲವಾದಾಗ ಬೇರೆಯವರನ್ನು ಹುಡುಕುವ ಬದಲು ಮನೆಯಲ್ಲಿರ್ತಕ್ಕಂಥ ದ ಗೈಡ್ ನಾವಿನ್ನೇನು ಕರಿಬೇಕಂತ ಅರ್ಥ ಆಗದಿರ್ತಕ್ಕಂಥ ಪದಗಳೆಲ್ಲವನ್ನು ಬಳಸಿ ಗುರುವಾಗಿ, ಸಖಿಯಾಗಿ, ದಾರಿ ದೀಪವಾಗಿ ಇರ್ತಕ್ಕಂಥ ಹೆಂಡತಿನ ಮೊರೆ ಹೋಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ನನ್ನ ಭಾವನೆ. ಮತ್ತೊಂದು ಸಂಚಿಕೆಯೊಂದಿಗೆ ಸಿಗ್ತೀನಿ. ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ.